ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 7 ಅಂದರೆ ಇವತ್ತು ಕಂಪ್ಲೀಟ್ ಆಯಿತು ಅಂತಂದರೆ 1 ವೀಕ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮೊದಲೇ ತಿಳಿಸಿದೆ, ಎವ್ರಿ ವೀಕಿಗೆ ನಾನು ನನ್ನ ಡಯಟ್ ಏನಿದೆ ಅಲ್ಲ, ಫಾಲೋ ಮಾಡ್ತಿರೋ ಅಂಥ ಡಯಟ್ ರೊಟೀನ್ ಆಗಿರ್ಬೋದು ಅಥವಾ ಏನಾದರೂ ರೂಲ್ಸ್ ಆಗಿರ್ಬೋದು, ಮಾಡಿಫಿಕೇಷನ್ ಇರುತ್ತೆ ಆ್ಯಂಡ್ ಚೇಂಜಸ್ ಇರುತ್ತೆ ಅಂತ. ಎವ್ರಿ ವೀಕಿಗೆ ಡಯಟ್ ಚೇಂಜ್ ಆಗುತ್ತೆ ಅಂತ. ಸೊ ಈ ದಿನ ಏನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ 1 ಅವರ್ ವಾಕಿಂಗ್, 50 ಮಿನಿಟ್ಸ್ ಟು 60 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ ನಾನು. ಸೊ ಯೂಶ್ವಲಿ ಮಾರ್ನಿಂಗೇ, ಕೆಲವೊಂದು ಸಲ ಏನಾದರೂ ಮಾರ್ನಿಂಗ್ ಆಗಿಲ್ಲ ಅಂದಾಗ ಮಾತ್ರ ಈವ್ನಿಂಗ್ ವಾಕಿಂಗ್ನ ಮಾಡ್ಕೊಳ್ತೀನಿ. ಬಟ್ ಇಲ್ಲಿವರೆಗೂ ಅಂತೂ ಮಾರ್ನಿಂಗೇ ವಾಕ್ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 63.1. ನಿನ್ನೆಗೂ ಇವತ್ತಿಗೂ ವೆಯ್ಟ್ ಡಿಫ್ರೆನ್ಸ್ ಬಂದೇ ಬರುತ್ತೆ ಅಂತ ನಿನ್ನೆ ತಿಳಿಸಿದೆ. ಯಾಕಂದರೆ ಬ್ರೆಡ್ ನಾನು ನಿನ್ನೆ ಏನು ತೊಗೊಂಡಿದ್ದೆ ಡಿನ್ನರ್ಗೆ, ಸೊ ಏನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿನೇ ನನ್ನ ವೆಯ್ಟಲ್ಲಿ 200 ಗ್ರಾಮ್ಸ್ ಅಷ್ಟು ನಾನು ವೆಯ್ಟ್ನ ಮತ್ತೆ ಗೇನ್ ಆಗಿದ್ದೀನಿ. ಪರವಾಗಿಲ್ಲ, ವೆಯ್ಟ್ನ ನೋಡಿಬಿಟ್ಟು ಏನೋ ನೀವು ಮತ್ತೆ ವೆಯ್ಟ್ ಗೇನ್ ಆಗಿದ್ದೀವಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಏನು ಮಿಸ್ಟೇಕ್ ಮಾಡಿದ್ದೀವಿ ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಸೊ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇದ್ದರೆ ಒಂದೇ ದಿನಕ್ಕೆ 2 ದಿನಕ್ಕೆ ಆ ಥರ ಏನೂ ನಿಮಗೆ ಇದಾಗಲ್ಲ. ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ರೂ, ಎಲ್ಲ ಥರ ನೀವು ಡಯಟ್ ಮಾಡ್ತಾ ಇದ್ರೂ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಅಂದಾಗ ಮಾತ್ರ ಸೊ ಅಟ್ಲೀಸ್ಟ್ ನೀವೊಂದು 5 to 6 ಡೇಸ್ ಅದನ್ನ ಟ್ರೈ ಮಾಡಬೇಕು. ನಿಮಗೆ ರಿಸಲ್ಟ್ಸ್ ಕೊಡ್ತಾ ಇಲ್ಲ ಅಂದರೂ ಕೂಡ, ಯಾಕಂದರೆ ಎಲ್ಲರ ಬಾಡಿ ಒಂದೇ ಥರ ಇರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಏನು ಡಿಮೋಟಿವೇಟ್ ಆಗಲಾರ್ದಂಗೆ ಸೊ ಈ ಚಾಲೆಂಜ್ನ ತಗೊಂಡು ಕಂಟಿನ್ಯೂ ಮಾಡಿ. ಹಾಗೆ ತುಂಬ ಜನ 2 ಮೀಲ್ಸ್ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ. ಆರಾಮ್ಸೆ ಮಾಡ್ಬೋದು. ನನಗೂ 2 ಮೀಲ್ಸೇ ತುಂಬ ಇಷ್ಟ. ಬಟ್ ಎಲ್ಲರಿಗೂ 2 ಮೀಲ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಈ ಥರ ನಾನು 3 ಮೀಲ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾವಾಗ ನೋಡಿದ್ರು ಬರೀ ಸ್ಪೈಡರ್ಮ್ಯಾನ್ ಡ್ರೆಸ್ ಹಾಕೊಂಡಿರ್ತೀಯಾ? ಹಾಂ, ಏಯ್, ಬರೀ ಸ್ಪೈಡರ್ಮ್ಯಾನ್ ಡ್ರೆಸ್ಸಾ ನೀನು? ಹಾಂ, ಸಾಕ್ಸು ಎಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡಿದ್ನಲ್ಲ, ಸೊ ನಿನ್ನೆ ತೊಗೊಂಡಿದ್ದ ಡ್ರಿಂಕೇ ತೊಗೊಂಡಿದ್ದೀನಿ. ಜೀರಿಗೆ 1 ಗ್ಲಾಸ್ ನೀರಷ್ಟು, ಅದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನು, ಹಾಗೆ ದಾಲ್ಚಿನ್ನಿ ಚಕ್ಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿ. ಸೊ ಇವು 3 ಹಾಕಿ ಕುದಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೇನು ಅಂದರೆ ಈ ಸ್ಯಾರಿನ ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ತಿದ್ದೆ. ಸೊ ತುಂಬಾ ಚೆನ್ನಾಗಿದೆ. ಲಿಂಕ್ ಏನಾದರೂ ಬೇಕಿದ್ದರೆ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ ನೋಡಿ. ಇದರಲ್ಲಿ 10 ಕಲರ್ ಆಪ್ಷನ್ಸ್ ಇದ್ದಾವೆ. ಸ್ಯಾರಿ ಅಂತೂ ತುಂಬ ಬಡ್ಜೆಟ್ ಫ್ರೆಂಡ್ಲಿ, ಜಸ್ಟ್ 680 ರುಪೀಸ್, 700 ರುಪೀಸ್ಗೆ ನನಗೆ ಈ ಸ್ಯಾರಿ ಬಂದಿರೋದು. ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕಿದ್ದರೆ ಮೀಶೋಲ್ಲಿ ತೊಗೊಂಡಿದ್ದು ನಾನು, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಸೈಡಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಿನ ವೀಡಿಯೋ ಹಾಕಿದೆ, ಸ್ಯಾರಿ ಹೇಗೆ ಕಾಣಿಸುತ್ತೆ ಉಟ್ಕೊಂಡಾಗ ಅಂತ. ಆ್ಯಂಡ್ ಸೊ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಏನು ಗೊತ್ತಾ, ಸೋಯಾ ಚಂಕ್ಸ್ ಇದ್ದಾವಲ್ಲ, ಸೋಯಾ ಚಂಕ್ಸಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಯಾರಿಗೆ ಎಗ್ಸು, ಚಿಕನ್ ಎಲ್ಲ ತೊಗೊಳ್ಳಲ್ಲ, ವೆಜಿಟೇರಿಯನ್ಸ್ ನಾವು ಅಂತಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರು ಸೋಯಾ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಇದನ್ನು ನಾನು ಏನು ಮಾಡ್ಕೊಂಡಿದ್ದೇನೆ ಅಂದರೆ, ಸೋಯಾ ಒಂದು 10 ನಿಮಿಷ ನೀರಲ್ಲಿ ಕುದಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಕ್ವೀಸ್ ಮಾಡಿಬಿಟ್ಟು ಅದನ್ನು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೀರಾ ಪೇಸ್ಟ್ ಥರ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿ ಮಾಡ್ಕೊಂಬಿಟ್ಟು ಇದನ್ನು ನಾವು ನಾರ್ಮಲ್ ಅವಲಕ್ಕಿ ಒಗ್ಗರಣೆಗೆ ಏನು ಗೊಜ್ಜು ಮಾಡ್ಕೊತೀವಲ್ಲ, ಈರುಳ್ಳಿ, ಟೊಮೆಟೊ ಅವೆಲ್ಲ ಹಾಕಿಬಿಟ್ಟು ಆ ಗೊಜ್ಜಿಗೆ ಸ್ವಲ್ಪ ಇದನ್ನು ಸೋಯಾ ಚಂಕ್ಸ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಅವಲಕ್ಕಿ ಒಗ್ಗರಣೆ ಏನಿರುತ್ತಲ್ಲ ಅದನ್ನು ಸ್ವಲ್ಪನೇ ತೊಗೊಂಡು, ಅವಲಕ್ಕಿ ಜಾಸ್ತಿ ತೊಗೊಂಡಿಲ್ಲ, ಅದನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ಅವಲಕ್ಕಿ ಒಗ್ಗರಣೆಗೆ ನಾನು ಜಸ್ಟ್ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಹೊಟ್ಟೆ ಹಶ್ವಾಗೋದಿಲ್ಲ. ಆ್ಯಂಡ್ ನಮಗೆ ಬಾಡಿಗೆ ಬೇಕಾಗುವಂಥ ಎಲ್ಲ ಥರದ್ದು ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಸಿಕ್ಕರೆ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗೋದು. ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬ್ರೇಕ್ ಡೌನ್ ಆಗಬೇಕು ಅಂದರೆ ಅದಕ್ಕೆ ಪ್ರೋಟೀನ್ ಬೇಕು. ಸೊ ಪ್ರೋಟೀನ್ ರಿಚ್ ಇರುವಂಥ ಫುಡ್ಗಳನ್ನ ತೊಗೊಂಡಾಗ ಮಾತ್ರ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಿಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ಗಳಿಗೆ ಏನು
ಸೌತ್ ಇಂಡಿಯನ್ದು ಮಾಡ್ಕೊಂಡು ತೊಗೊತಿರ್ತೀವಲ್ಲ ಮನೆಯಲ್ಲಿ, ಅದನ್ನು ತೊಗೊಳ್ಳಿ. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು, ಬಟ್ ಅದ್ರ ಜೊತೆಗೆ ಪ್ರೋಟೀನ್ ಸೋರ್ಸ್ ಇರಲೇಬೇಕು. ಯಾವುದೇ ಥರದ ರೂಪದಲ್ಲಾದರೂ ಪ್ರೋಟೀನ್. ಈಗ ನಾನು ಸೋಯಾ ಚಂಕ್ಸ್ನ ತೊಗೊಂಡಿದ್ನಲ್ಲ, ಅದ್ರ ಬದಲಾಗಿ ನೀವು ಪನ್ನೀರ್ ಗ್ರೇಟ್ ಮಾಡಿ ತೊಗೋಬೋದು. ಇಲ್ಲ ಅಂತಂದರೆ ಟೋಫು ಇದೆ, ಸೋಯಾ ಚಂಕ್ಸಿಂದ ಸೋಯಾ ಪನ್ನೀರ್ ಸಿಗುತ್ತೆ, ಅದಾದರೂ ತೊಗೊಳ್ಳಿ. ಇಲ್ಲ ಎಗ್ಸ್ ಬಾಯ್ಲ್ ಮಾಡಿರೋ ಅಂಥದ್ದು ತೊಗೋಬೋದು. ಈ ಥರ ಸಾಕಷ್ಟು ಪ್ರೋಟೀನ್ ಸೋರ್ಸ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಡಿನ್ನರ್ಗೆ ನಾನು ಏನು ಡಿನ್ನರ್ ಅಂತೀನಿ ನೋಡಿರಿ, ಲಂಚ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಯಾರಿಗೆ ರೊಟ್ಟಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡು ಇದಕ್ಕೆ ಉಪ್ಪು, ಅರಿಶಿನ ಆ್ಯಂಡ್ ಕೊತ್ತಂಬರಿ ಮತ್ತು ಚಾಪ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಈ ಥರದ್ದು ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೇನು ಯಾವ ಥರ ವೆಜಿಟೇಬಲ್ಸ್ ಬೇಕೋ, ಕ್ಯಾರೆಟ್ ತುರಿ, ಇಲ್ಲಾಂದರೆ ನಮಗೆ ಇನ್ನೇನು ಹಾಕ್ಕೋಬೋದಪ್ಪ, ಕ್ಯಾರೆಟು, ಸೌತೆಕಾಯಿ, ಕ್ಯಾಬೇಜು ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರೋಂಥ ಪನ್ನೀರು, ಹಾಗೆ ನೆಕ್ಸ್ಟು ಮಾರ್ನಿಂಗ್ ಏನು ಸೋಯಾ ಚಂಕ್ಸ್ ಏನು ಮಾಡ್ಕೊಂಡಿದ್ನಲ್ಲ, ಕುದಿಸ್ಕೊಂಡಿದ್ನಲ್ಲ, ಅದರದ್ದೇ ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ರೋಟೀನ್ ಎಷ್ಟಾಗುತ್ತೋ ಅಷ್ಟು ಪ್ರೋಟೀನ್ ತೊಗೊಳ್ಳೋಣ ನಮ್ಮ ಫುಡ್ಡಲ್ಲಿ ಅಂತೇಳ್ಬಿಟ್ಟು. ಸೊ ಇದರಲ್ಲಿ ಏನಿಲ್ಲ ಅಂತಂದರೆ ಅದನ್ನ ಸ್ಕಿಪ್ ಮಾಡಿ ಅದ್ರ ಬದಲಾಗಿ ನೀವೇನಾದರೂ ತೊಗೋಬೋದು. ಆ್ಯಂಡ್ ನಮಗೆ ಪ್ರೋಟೀನ್ ಸೋರ್ಸ್ ಆಗಿ ಪನ್ನೀರು ಸಿಗ್ತಾ ಇಲ್ಲ, ಮತ್ತು ಪನ್ನೀರೂ ಇಲ್ಲ, ನೆಕ್ಸ್ಟ್ ಬಂದುಬಿಟ್ಟು ಸೋಯಾ ಚಂಕ್ಸೂ ಇಲ್ಲ ಅಂತಂದರೆ ಅದ್ರ ಬದಲಾಗಿ ನೀವು ಕಾಳುಗಳನ್ನ, ಹೆಸರು ಕಾಳು, ಸೊ ಈ ಥರದನ್ನ ನೀವು ಕುದಿಸ್ಕೊಂಡು ಆ ಒಂದು ಪೇಸ್ಟ್ನ ಇದರಲ್ಲೇ ಆ್ಯಡ್ ಮಾಡ್ಕೋಬೋದು. ಆ ಥರ ಆದರೂ ಮಾಡ್ಕೊಳ್ಳಿ, ನಿಮಗೆ ಪ್ರೋಟೀನಾಗಿ ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಏನು ಮಾಡ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ಊತಪ್ಪನ ಥರ ಪ್ಯಾನ್ ಮೇಲೆ ಹಾಕಿಬಿಟ್ಟು ಚಿಕ್ಕದಾಗಿ ಮಾಡಿಕೊಂಡು ಇದನ್ನು 2 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ, ಚಿಕ್ಕ ಸೈಜಲ್ಲಿ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಒಂದು ಜೋಳದ ತಾಳಿಪಟ್ಟು ಅನ್ಬೋದು. ಈ ಒಂದು ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ತಾಳಿಪಟ್ಟು ಥರ ಮಾಡ್ಕೋಬೋದು. ಬಟ್ ತಾಳಿಪಟ್ಟಿಗೆ ಏನಂತಾರೆ, ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತಲ್ಲ, ಹಾಗಾಗಿ ಇದ್ರ ಬದಲಾಗಿ ನಾನು ಚಿಕ್ಕ ಊತಪ್ಪ ಥರ ಹಾಕ್ಕೊಂಡಿದ್ದೀನಿ, ಚೀಲ ಥರ. ಸೊ ನೋಡಿ, ಈ ಸೈಜಲ್ಲಿ 2 ತೊಗೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ ಆ್ಯಂಡ್ ಕ್ಯಾಬೇಜು ಮತ್ತು ತೊಗರಿಬೇಳೆ ಹಾಕಿ ಪಲ್ಯ ಮಾಡಿದೆ, ಉದುರುಬೇಳೆ ಪಲ್ಯ, ಅದು ತೊಗೊಂಡಿದ್ದೀನಿ. ಸ್ವಲ್ಪ ಸಾಸು, ಇದ್ರ ಬದಲಾಗಿ ಚಟ್ನಿ, ಇದ್ರ ಜೊತೆ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತೆ, ಟೊಮೆಟೊ, ಗ್ರೀನ್ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಇಲ್ಲ ಅಂತಂದರೆ ನಿಮಗೆ ಸಾಂಬಾರ್, ಈ ಥರದ್ರೊಳಗೆ ತೊಗೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಗೊಳ್ಳೋ ಅಂಥ ಏನು ಫಾಲೋ ಮಾಡ್ತಿರೋ ಅಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗು 14:10 ಅಲ್ಲ. ಸೊ ಮಧ್ಯಾಹ್ನ ಅರೌಂಡ್ 2 ಗಂಟೆ ಟೈಮಲ್ಲಿ ನಾನು ಲಂಚ್ನ ತೊಗೊಳ್ತೀನಿ. ಸೊ ಲಂಚ್ ತೊಗೊಂಡಾದ್ಮೇಲೆ ಈವ್ನಿಂಗ್ ವರ್ಕೌಟ್ಸ್ ಮಾಡ್ಕೊತೀನಿ. ಈವ್ನಿಂಗ್ ಅರೌಂಡ್ 6:30ಗೆ ಈ ಟೈಮಲ್ಲಿ ನಾನು ವರ್ಕೌಟ್ಸ್ ಮಾಡ್ಕೊಳ್ಳೋದು. ಸೊ 10 ಮಿನಿಟ್ಸ್ ಕಂಪಲ್ಸರಿಯಾಗಿ ವರ್ಕೌಟ್ಸ್ ಮಾಡಬೇಕಲ್ಲ ಈ ಚಾಲೆಂಜ್, 30 ಡೇಸ್ ಚಾಲೆಂಜಲ್ಲಿ. ಸೊ 10 ಮಿನಿಟ್ಸ್ ವರ್ಕೌಟ್ಸು ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ಡಿನ್ನರ್ಗೆ, ಸೊ ಇವತ್ತು ಡಿನ್ನರ್ಗೆ ಏನು ತೊಗೊಂಡೆ ಅಂತಲೂ ಶೇರ್ ಮಾಡ್ತೀನಿ. ಆ್ಯಂಡ್ ಎವ್ರಿ ಡೇ ವೆಯ್ಟ್ ಚೆಕ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ಸೊ ಅಪ್ಡೇಟು ಕೊಡ್ತಾ ಇರ್ತೀನಿ, ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ತಾ ಇರ್ತೀನಲ್ಲ. ಸೊ ನೀವು ಸಾಕಷ್ಟು ಜನ ವೆಯ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀರಾ. ಸೊ ಕಂಟಿನ್ಯೂ ಮಾಡಿ. ನಿಮಗೆ ವೆಯ್ಟ್ ಸ್ಟಕ್ ಆದ್ರೂ ನೀವು 1 ವೀಕ್ ಆ ಥರ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ನಾರ್ಮಲ್ ರೇಂಜಿಗೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡಿನ್ನರಿಗೆ ಬಂದುಬಿಟ್ಟು ಇವತ್ತೇನು ಮಾಡಿದೆ ಅಂದರೆ, ಈಗ 1 ಪೌಂಡ್ ಬ್ರೆಡ್ ತೊಗೊಂಡು ಬಂದಿರ್ತೀವ, ಒಂದು ದಿನ 1-2 ಪೀಸ್ 3 ಪೀಸ್ ತೊಗೊಂಡ್ರೆ ಹಾಗೆ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಯೂಶ್ವಲಿ ಅಂದರೆ, ತರಿಸ್ಕೊಂಡಾಗ ಕಂಟಿನ್ಯೂಸ್ ಆಗಿ ಒಂದು 2-3 ದಿನ ಐದರ್ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರ್ಗೆ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಇಲ್ಲ ತುಂಬ ದಿನ ಬಿಟ್ಟರೆ ಅದು ತುಂಬ ಸಾಫ್ಟ್ ಇರ್ತಾವಲ್ಲ ತಂದಾಗ, ಫ್ರೆಶ್ ಇರುತ್ತೆ. ಸೊ ಹಂಗೆ ಇಟ್ಬಿಟ್ಟಿವಿ ಅಂತಂದರೆ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ಒಂದು 2-3 ದಿನ ಈ ಥರ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೈಟ್ ಡಿನ್ನರ್ಗೆ ಇವತ್ತೇನು ಮಾಡ್ಕೊಂಡೆ ಅಂದರೆ, 2 ಬ್ರೆಡ್, ಇವತ್ತು 2 ಅಂದರೆ 2 ತೊಗೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ತೊಗೊಂಡಿಲ್ಲ. ನಿನ್ನೆ ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ನಲ್ಲ, ಸೊ ಹಂಗೆ ಮಾಡೋದು ಬೇಡ ಇವತ್ತು ಅಂದ್ಬಿಟ್ಟು 2 ಪೀಸ್ ಬ್ರೆಡ್ಡಿಗೆ ನಾನು ಪನ್ನೀರ್ ಬುರ್ಜಿ ಥರ ಎಗ್ ಬುರ್ಜಿ ಯಾವ ಥರ ಮಾಡ್ಕೊಳ್ತೀವಲ್ಲ ಅದೇ ಥರ ಪನ್ನೀರ್ ಬುರ್ಜಿ ಮಾಡಿಕೊಂಡು, ಸೊ ಅದನ್ನು ಎರಡರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು, ಸೊ ಅಂದರೆ ಸ್ಯಾಂಡ್ವಿಚ್ ಥರ ಮಾಡಿಕೊಂಡ್ರೆ ಯಾಕೋ ಅಷ್ಟೊಂದು ಫೀಲಿಂಗ್ ಅನ್ನಿಸ್ತಾ ಇಲ್ಲ ನನಗೆ, ಕಡಿಮೆ ತಿಂದಿರೋ ಫೀಲಿಂಗ್ ಬರ್ತಾ ಇದೆ. ಹಾಗಾಗಿ ನಾನು ಏನು ಮಾಡಿಕೊಂಡೆ ಅಂದರೆ, 2 ಸಪ್ರೇಟ್ ಬ್ರೆಡ್ಡಿಗೆ, 2 ಪೀಸ್ ಬ್ರೆಡ್ಡಿಗೆ ಸಪ್ರೇಟಾಗಿ ಸ್ಪ್ರೆಡ್ ಮಾಡಿಕೊಂಡು ಪನ್ನೀರ್ನ ಇದನ್ನು ತೊಗೊಂಡಿದ್ದೀನಿ. ಫಿಲ್ಲಿಂಗ್ ಅನ್ನಿಸ್ತು ನನಗೆ, ತುಂಬ ಟೇಸ್ಟಿಯಾಗಿತ್ತು. ಸೊ ಈ ಥರ ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತಿನ ಡೇ ಏನೇನು ಫಾಲೋ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ ಡೇ 8ಅಲ್ಲಿ ಹೊಸ ಹೊಸ ಡಯಟ್ ಪ್ಲಾನ್ ಜೊತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.